ಅದು 3 ವರ್ಷದ ಹಿಂದೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ. ದೇವಸ್ಥಾನದ ಜಾಗದ ಮೇಲೆ ಕಣ್ಣಿಟ್ಟವರು ಅಮಾಯಕನ ರುಂಡ ಚೆಂಡಾಡಿದ್ರು. ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು 5 ಜೀವಾವಧಿ ಶಿಕ್ಷೆಯಾಗಿದೆ. देवस्थान जमिनीबद्दल तो राग मनात धरून ज्या लोकांनी ಮೂರು ವರ್ಷದ ಹಿಂದೆ ಬೆಳಗಾವಿ ನಗರಕ್ಕೆ ಅಂಟಿಕೊಂಡಿರೋ ಗೌಂಡವಾಡ ಗ್ರಾಮದಲ್ಲಿ ರಕ್ತಪಾತವೇ ನಡೆದು ಹೋಗಿತ್ತು. ತಮ್ಮೂರಿನ ರಣಹಂತಕರೇ ಸೇರ್ಕೊಂಡು ಅಮಾಯಕನೊಬ್ಬನ ರುಂಡ ಚೆಂಡಾಡಿದ್ರು. ಇದು ಇಡೀ ಊರನ್ನೇ ಹೊತ್ತಿ ಉರಿಯುವಂತೆ ಮಾಡಿತ್ತು. ಅವತ್ತಿನಿಂದ ನಡೆಯುತ್ತಿದ್ದ ಕೋರ್ಟ್ ವಿಚಾರಣೆಗೆ ಈಗ ತೆರೆಬಿದ್ದಿದೆ. ಸಾಮಾಜಿಕ ಹೋರಾಟಗಾರನನ್ನ ಕೊಂದು ಕೇಕೆ ಹಾಕಿದವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ದೇಗುಲದ ಆಸ್ತಿ ಮೇಲೆ ಕಣ್ಣಿಟ್ಟಿದ್ರು ಊರಿನ ಮುಖಂಡರು. ಪ್ರಶ್ನೆ ಮಾಡಿದವನನ್ನೇ ಕೊಂದು ಹಾಕಿದ್ರು ಪಾಪಿಗಳು. ಜೂನ್ 18, 2022 ಬೆಳಗಾವಿ ತಾಲೂಕಿನ ಗೌಂಡವಾಡ ಗ್ರಾಮದಲ್ಲಿ ಹಿಂದೆಂದೂ ನಡೆಯದ ಘಟನೆ ನಡೆದು ಹೋಗಿತ್ತು. ಸಾಮಾಜಿಕ ಹೋರಾಟಗಾರನನ್ನ ಊರಲ್ಲೇ ಅಟ್ಟಾಡಿಸಿಕೊಂಡು ಕೊಂದು ಹಾಕಿದ್ರು. ಈತನೇ 3 ವರ್ಷದ ಹಿಂದೆ ಭೀಕರವಾಗಿ ಕೊಲೆಯಾಗಿದ್ದ ದುರ್ದೈವಿ. ಹೆಸರು ಸತೀಶ್ ಪಾಟೀಲ್ ಅಂತ. ಊರಲ್ಲಿ ಒಂದೊಳ್ಳೆ ಹೆಸರಿತ್ತು. ಯಾರಿಗೇ ಅನ್ಯಾಯ ಆದ್ರೂ ಅಲ್ಲಿ ಮುಂದಿರ್ತಿದ್ದ. ಹೀಗಿರುವಾಗ ತಮ್ಮೂರಿನ ಭೈರನಾಥ ದೇಗುಲದ ಜಮೀನಿನ ಮೇಲೆ ಊರಿನ ಒಂದಷ್ಟು ಜನರ ಕಣ್ಣು ಬಿದ್ದಿತ್ತು. ಹೇಗಾದ್ರೂ ಮಾಡಿ ಆಸ್ತಿ ಹೊಡಿಬೇಕು ಅಂತ ಹುನ್ನಾರು ಶುರು ಮಾಡಿದ್ರು. ಇದು ಸತೀಶ್ ಪಾಟೀಲ್ಗೆ ಗೊತ್ತಾಗ್ತಿದ್ದಂತೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದ. ಇದರಿಂದ ಕೆರಳಿ ಕೆಂಡವಾದ ಹಂತಕರು ಈತ ಇದ್ರೆ ನಮಗೇ ತೊಂದರೆ ಅಂತ 20ಕ್ಕೂ ಹೆಚ್ಚು ಜನ ಸೇರ್ಕೊಂಡು ಭೀಕರವಾಗಿ ಕೊಂದು ಹಾಕಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಇಡೀ ಊರಿನ ಜನರೇ ರೊಚ್ಚಿಗೆದ್ದಿದ್ದರು. ಆರೋಪಿಗಳ ಮನೆ ಮೇಲೆ ದಾಳಿ ಮಾಡಿದ್ದಲ್ಲದೆ ಸಿಕ್ಕಲ್ಲಿ ಬೆಂಕಿ ಇಟ್ಟಿದ್ರು. गावची जमीन देवस्थाना मिळावी म्हणून प्रयत्न करत होते. तो राग मनात धरून ज्या लोकांनी माझ्या नवऱ्याला मारले, म्हणजे जे साहेब ज्यांनी मला मदत केली त्यांच्या सगळ्यांचे मी ऋणी आहे. ಕೊಲೆ ಪ್ರಕರಣ ಬೆನ್ನತ್ತಿದ ಕಾಕತಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ರು. ಅವತ್ತಿನಿಂದ ನಡೆಯುತ್ತಿದ್ದ ವಿಚಾರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ 5 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ಇನ್ನುಳಿದವರಿಗೆ ಸಾದಾ ಶಿಕ್ಷೆ ಜೊತೆಗೆ 13 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. 13,75,000 ನಿಯರ್ ಅಬೌಟ್ ಫೈನ್ ಅಮೌಂಟ್ ಮಾಡಿದ್ದಾರೆ. 5 ಮಂದಿಗೆ ಲೈಫ್ ಯಾರಿಗೆ ಇಂಪ್ರಿಸನ್ಮೆಂಟ್ ಆಗಿದೆ ಅವರಿಗೆ 13 lakhs ಫೈನ್ ಅಮೌಂಟ್ ಮಾಡಿದ್ದಾರೆ. ದೇವಸ್ಥಾನ ಜಮೀನ್ ಸಲುವಾಗಿ ಹೋರಾಟ ಮಾಡ್ತಿದ್ರು. 25 ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಇದರಲ್ಲಿ. A1 to A5 ಇದೆಯಲ್ಲ ಅವರಿಗೆ ಲೈಫ್ ಇಂಪ್ರಿಸ್ಮೆಂಟ್ ಮಾನ್ಯ ನ್ಯಾಯಾಲಯ ನೀಡಿದೆ. ಎಲ್ಲ ಆರೋಪಿಗಳಿಗೆ 2 ಲಕ್ಷ ರೂಪಾಯಿ ದಂಡವಾಗಿ ವಿಧಿಸಿದೆ ಇವತ್ತಿನ ದಿವಸ. ಸತೀಶ್ ಕೊಲೆಯಾದ ದಿನದಿಂದಲೂ ಸತೀಶ್ ಕುಟುಂಬದ ಪರ ಇಡೀ ಊರಿನ ಜನರೇ ನಿಂತಿದ್ರು. ಊರ ಮಗನ ಕೊಂದವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಪಣ ತೊಟ್ಟಿದ್ರು. 3 ವರ್ಷಗಳ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಆದ್ರೆ ಗಂಡನನ್ನ ಕಳ್ಕೊಂಡ ಈ ಹೆಣ್ಮಗಳ ಕಣ್ಣೀರು ಮಾತ್ರ ನಿಲ್ತಿಲ್ಲ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.